ನಮಸ್ಕಾರ ರೀ ಎಲ್ಲ ಪ್ರೀತಿ ಮಂದಿಗೆ ಕನ್ನಡಿಗನ ಹೃದಯಪೂರ್ವಕ ಸ್ವಾಗತ. ವಿಷ್ಣವೇ ನಮಃ. ಶ್ರೀ ಪ್ರಾಣನಾಥಾಯ ಭಕ್ತಾಭೀಷ್ಟಪ್ರದಾಯಿನೇ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ವಿದ್ಯಾಮಾನ್ಯತೀರ್ಥಗುರುಭ್ಯೋ ನಮಃ. ಶ್ರೀ ವಿಶ್ವೇಶತೀರ್ಥಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿವಸ ಅಕ್ಷಯ ತೃತೀಯಾದ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳೋಣ. ನಮ್ಮ ಇಡೀ ವರ್ಷದಲ್ಲಿ ಪ್ರತಿ ತಿಂಗಳು ಪ್ರತಿ ಪಕ್ಷವು ಯಾವುದಾದರೂ ಒಂದು ಹಬ್ಬ ಸಡಗರ ಇದ್ದೇ ಇರುತ್ತದೆ. ಅದರಲ್ಲಿ ಚೈತ್ರ ಮಾಸದ ಯುಗಾದಿಯ ನಂತರ ಬರತಕ್ಕಂತಹ ಒಂದು ಪ್ರಮುಖ ಹಬ್ಬ ಅಕ್ಷಯ ತೃತೀಯ. ಹೆಸರಿನಲ್ಲೇ ಸೇರಿಕೊಂಡಿದೆ, ಇದು ತೃತೀಯ ತಿಥಿಯಲ್ಲಿ ನಡೆಸ್ತಕ್ಕಂತಹ ಹಬ್ಬ. ಆದರೆ ಯಾವ ಮಾಸ ಅನ್ನೋದು ಹೆಸರಿನಲ್ಲಿ ಗೊತ್ತಾಗೋದಿಲ್ಲ. ಇದು ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಆಗಸ್ಟ್ 15ರಂದು. ಆದರೆ ಸಂವಿಧಾನ ಬಂದಿದ್ದು ಅದರ ಮುಂದಿನ ವರ್ಷಗಳಲ್ಲಿ ಜನವರಿ 26ರಂದು. ಹಾಗೆ ಬ್ರಹ್ಮದೇವರು ಈ ಜಗತ್ತನ್ನು ಆರಂಭ ಮಾಡಿದ್ದನ್ನು ನಾವು ಯುಗಾದಿ ಅಂತ ಕರೆದರೆ, ಈ ಜಗತ್ತಿಗೆ ಒಂದು ಧರ್ಮದ ಚೌಕಟ್ಟನ್ನು ಹಾಕಿಕೊಟ್ಟ ದಿನ ಅಕ್ಷಯ ತೃತೀಯ ಎಂಬುದಾಗಿ ನಮ್ಮ ಧರ್ಮಶಾಸ್ತ್ರ ಗ್ರಂಥಗಳು ಉಲ್ಲೇಖ ಮಾಡಿವೆ. ಈ ಅರ್ಥದಲ್ಲಿ ಈ ದಿವಸ ಒಂದು ರೀತಿ ನಾವು ಗಣರಾಜ್ಯೋತ್ಸವವನ್ನು ಸಡಗರದಿಂದ ಆಚರಿಸುವಂತೆ ಆಚರಿಸಬೇಕಾದಂತಹ ಒಂದು ದಿವಸ. ಉಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತದೆ, ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಯಾವುದೇ ಆಚರಣೆ, ಯಾವುದೇ ಸಣ್ಣ ಪುಟ್ಟ ಕರ್ಮ, ಯಾವುದೇ ದಾನ ಮಾನ ಪೂಜಾ ಎಲ್ಲವೂ ಮೂರರಿಂದ ಕೂಡಿರಬೇಕು. ವಿದ್ಯಾ, ಶ್ರದ್ಧಾ, ಉಪನಿಷತ್. ನಾವು ಏನು ಮಾಡ್ತಾ ಇದ್ದೇವೆ, ಯಾಕೆ ಮಾಡ್ತಾ ಇದ್ದೇವೆ, ಅಲ್ಲಿ ಏನೇನು ಸೇರಿಕೊಂಡಿದೆ, ಯಾವ ಮಂತ್ರ ಹೇಳಬೇಕು ಏನು ಅಂತ ಆ ಕರ್ಮದ ಬಗ್ಗೆ, ದಿನದ ಬಗ್ಗೆ, ದೇಶದ ಬಗ್ಗೆ, ವಸ್ತುಗಳ ಬಗ್ಗೆ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಸಮಗ್ರ ಮಾಹಿತಿಯನ್ನು ಯಥಾಶಕ್ತಿ ಪಡೀತಕ್ಕಂಥದ್ದು ವಿದ್ಯಾದ ಭಾಗ. ಬೇಕಾದಷ್ಟು ಮಾಹಿತಿ ಇದೆ, ಆದರೆ ಅದರ ಬಗ್ಗೆ ಒಲವಿಲ್ಲ, ಶ್ರದ್ಧೆ ಇಲ್ಲ ಅಂತಂದರೆ ಆಗ ಅದರ ಫಲ ಕಡಿಮೆ ಆಗುತ್ತೆ. ಅದರಿಂದ ಶ್ರದ್ಧೆಯೂ ಇರಬೇಕು. ಹೌದು, ಇದೊಂದು ಬಹಳ ಸೋಜಿಗದ ಸಂಗತಿ, ಇದರಿಂದ ನನಗೆ ಫಲ ಇದೆ, ಇಲ್ಲಿ ಹೇಳಿದ್ದೆಲ್ಲವೂ ನಿಜ ಅನ್ನುವಂತಹ ಆಸ್ತಿಕ್ಯ ಬುದ್ಧಿಗೆ ಶ್ರದ್ಧಾ ಅಂತ ಹೆಸರು. ಮೂರನೆಯದ್ದು ಸಡಗರ, ಶ್ರದ್ಧೆ ಇದು ಮಾತ್ರ ಇದೆ. ಜ್ಞಾನ ಇದೆ, ಶ್ರದ್ಧೆ ಇದೆ, ಆದರೆ ಒಳಗೆ ಇರಬೇಕಾದಂತಹ ಅನುಸಂಧಾನ ಇಲ್ಲದೆ ಹೋದರೆ ಆ ಕರ್ಮದ ಪೂರ್ಣ ಫಲ ಸಿಗೋದಿಲ್ಲ. ಅದನ್ನು ಉಪನಿಷತ್ ಅಂತ ಕರೆದಿದ್ದಾರೆ. ಅಂದರೆ ಆ ಸಂದರ್ಭದಲ್ಲಿ ಕರ್ಮವನ್ನು ನಡೆಸುವಾಗ ಅನುಸಂಧಾನ ಮಾಡಬೇಕಾದಂತಹ ಭಗವಂತನ ರೂಪ ಯಾವುದು, ಗುಣ ಯಾವುದು, ಏನು ಮಾಡಬೇಕು ಅಂತ ತಿಳಿಯೋದು ಉಪನಿಷತ್ತು. ಹಾಗೆ ಈ ಅಕ್ಷಯ ತೃತೀಯಾದ ಸಂದರ್ಭದಲ್ಲೂ ಸಹಿತ ನಾವು ಆ ದಿವಸದ ಮಹತ್ವ ಏನು, ಆ ದಿವಸ ಏನೇನು ಮಾಡಬಹುದು ಅನ್ನೋದನ್ನು ತಿಳಿಬೇಕು ಮತ್ತು ಅಲ್ಲಿ ಅನುಸಂಧಾನ ಮಾಡಬೇಕಾದಂಥ ಅಂಶವನ್ನು ಕೂಡ ಗಮನಿಸಬೇಕು. ಆ ಹೆಸರು ಹೇಳುವಂತೆ ಅಕ್ಷಯ ತೃತೀಯ, ಆ ದಿವಸ ಮಾಡತಕ್ಕಂತಹ ಸಕಲ ಕರ್ಮಗಳಿಗೂ ಕೂಡ ಅಕ್ಷಯ ಫಲವಿದೆ. ಎಲ್ಲ ದಿನಗಳು ಒಂದೇ ಥರ, ಅದೇನು ಆ ದಿನಕ್ಕೆ ವಿಶೇಷ ಅಂತ ಹೇಳ್ಬೋದು. ಆ ಧರ್ಮದ ಚೌಕಟ್ಟನ್ನು ಹಾಕಿಕೊಟ್ಟ ದಿವಸವಾದ್ದರಿಂದ ಆ ದಿವಸಕ್ಕೆ ಒಂದು ವಿಶೇಷವಾದ ಮಹತ್ವವನ್ನು ಬ್ರಹ್ಮದೇವರು ಭಗವಂತ ಕರುಣಿಸಿದ್ದಾರೆ. ಹೇಗೆ ವರ್ಷದಲ್ಲಿ ಕೆಲವು ದಿವಸಗಳಲ್ಲಿ ಭಾರೀ ರಿಯಾಯಿತಿ ಮಾರಾಟ ಅಂತಿರುತ್ತೆ. ಎಲ್ಲ ದಿವಸಗಳಾದರೂ ಕೂಡ ಕೆಲವು ದಿವಸಗಳಲ್ಲಿ ಯಾಕೆ ರಿಯಾಯಿತಿ ಮಾರಾಟ, ಹಾಗೆ ಕೆಲವು ದಿವಸಗಳಿಗೆ ವಿಶೇಷವಾದ ಮಹತ್ವವನ್ನು ಕೊಟ್ಟಿದ್ದಾರೆ. ಆ ದಿವಸ ಹಗಲಿನ ಸೂರ್ಯೋದಯದಿಂದ ಆರಂಭ ಮಾಡಿ ಸಾಯಂಕಾಲದವರೆಗಿನ ಸಮಗ್ರ ದಿವಸವೂ ಕೂಡ ಶುಭ ಮುಹೂರ್ತವೇ. ಆ ದಿವಸ ಯಾವ ಕಾರ್ಯವನ್ನು ಬೇಕಾದರೂ, ಯಾವ ಸಂದರ್ಭದಲ್ಲೂ ಬೇಕಾದರೂ ಆರಂಭ ಮಾಡಬಹುದು. ಆ ದಿವಸಕ್ಕೆ ವಿಶೇಷವಾದ ಮುಹೂರ್ತವನ್ನು ನೋಡುವ ಅವಶ್ಯಕತೆ ಇಲ್ಲ ಅನ್ನುವಂತಹ ಒಂದು ಸಾಮಾನ್ಯವಾದ ಮಾತು ಧರ್ಮಶಾಸ್ತ್ರದ ಜ್ಯೋತಿಷ್ಯದ ಗ್ರಂಥಗಳಲ್ಲಿ ಬಂದಿದೆ ಅಂತ ಬಲ್ಲವರು ತಿಳಿಸ್ತಾರೆ. ಆದರೂ ಕೂಡ ತುಂಬ ನಿಷೇಧ ಮಾಡಿರತಕ್ಕಂತಹ ಕೃತ್ತಿಕಾದಿ ನಕ್ಷತ್ರಗಳು ಇದ್ದರೆ ಆ ದಿವಸ ಉಪನಯನಾದಿಗಳನ್ನು ಮಾಡ್ತಕ್ಕಂಥದ್ದು ಅಷ್ಟು ಪ್ರಶಸ್ತ ಅಲ್ಲ. ಹಾಗೆ ಬಂದ ಸಂದರ್ಭಗಳಲ್ಲಿ ಉಪನಯನವನ್ನು ಮಾಡದೇ ಇರತಕ್ಕಂಥದ್ದನ್ನು ಹಿಂದಿನ ವರ್ಷಗಳಲ್ಲಿ ನಾವು ನೋಡಿದ್ದೇವೆ. ಒಂದು ವೇಳೆ
ಅಂಥ ಪ್ರಬಲವಾದಂತಹ ನಕ್ಷತ್ರಾದಿ ದೋಷ ಇಲ್ಲದೇ ಇದ್ದರೆ ಆ ದಿವಸ ಉಪನಯನವನ್ನು ಮಾಡಬಹುದು, ವಾಸ್ತುಪ್ರವೇಶ ಗೃಹ ಪ್ರವೇಶವನ್ನು ಮಾಡಬಹುದು, ಜೊತೆಗೆ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಬಹುದು. ಇಂಥ ಎಲ್ಲ ಕಾರ್ಯಗಳನ್ನು ಜೀವನಕ್ಕೆ ಆಧ್ಯಾತ್ಮಿಕಕ್ಕೆ ಬೇಕಾದಂತಹ ಕಾರ್ಯಗಳನ್ನು ಮಾಡಬಹುದು. ವಿಶೇಷವಾಗಿ ಬರೀ ನಾವು ದುಡ್ಡು ಕಾಸು ಐಹಿಕ ಭೋಗ ಇವುಗಳ ಜೊತೆಗೆ ಅಕ್ಷಯ ತೃತೀಯದಿಂದ ನಾನೊಂದು ಹೊಸ ಗ್ರಂಥದ ಅಧ್ಯಯನವನ್ನು ಆರಂಭ ಮಾಡ್ತೇನೆ, ನಾನೊಂದು ಹೊಸ ಆಚರಣೆಯನ್ನು ಆರಂಭ ಮಾಡ್ತೇನೆ, ನನ್ನ ಜೀವನದಲ್ಲಿ ಒಂದು ಹೊಸ ಒಳ್ಳೆಯ ಕೆಲಸವನ್ನು ಆರಂಭ ಮಾಡ್ತೇನೆ ಅಂತ ಅಂದ್ಕೊಂಡು ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಯಾಕೆಂದರೆ ಆ ದಿವಸ ಶುರು ಮಾಡಿರತಕ್ಕಂತಹ ಒಂದು ಒಳ್ಳೆಯ ಕೆಲಸಕ್ಕೆ ಅಕ್ಷಯ ಫಲ ಇದೆ, ಹೆಸರು ಹೇಳುವಂತೆ. ಇನ್ನು ಈ ದಿವಸಕ್ಕೆ ಅಕ್ಷಯ ತೃತೀಯ ಅಂತ ಯಾಕೆ ಹೆಸರು ಬಂತು? ಅದಕ್ಕೆ ಒಂದು ಕಾರಣವನ್ನು ಹೇಳ್ತಾರೆ. ಪುರಾಣಗಳಲ್ಲಿ ಹೇಳುವಂತೆ ದೇವದಾನವರ ಮಧ್ಯದಲ್ಲಿ ನಿರಂತರ ಯುದ್ಧಗಳು ನಡೀತಾ ಇದ್ದವು. ಬಲಿಚಕ್ರವರ್ತಿ ಪ್ರಹ್ಲಾದರಾಜರ ಮೊಮ್ಮಗ ಅವನು ರಾಜನಾಗಿದ್ದಂತಹ ಕಾಲದಲ್ಲಿ ದೇವದಾನವರ ಮಧ್ಯದಲ್ಲಿ ಘನಘೋರವಾದಂತಹ ಯುದ್ಧಗಳು ನಡೆದಿವೆ. ಒಂದೊಂದು ಸಲ ಅವರ ಕೈ ಮೇಲಾಗ್ತಿತ್ತು, ಒಂದೊಂದು ಸಲ ಇವರ ಕೈ ಮೇಲಾಗ್ತಿತ್ತು. ಹೀಗೆ ಬಲಿಚಕ್ರವರ್ತಿ ಒಂದು ಸಲ ಇಂದ್ರದೇವರನ್ನು ಸೋಲಿಸಿದಂತಹ ಸಂದರ್ಭದಲ್ಲಿ ಅವರು ಮರೆಮಾಚಾಗಿ ಯಾರಿಗೂ ಕಾಣದೇ ಇರುವಂತೆ ಹೋಗಬೇಕಾಯಿತು. ಆಗ ದೇವತೆಗಳೆಲ್ಲ ಸೇರಿ ತಮ್ಮ ರಾಜ್ಯಕ್ಕೋಸ್ಕರ ಇಂದ್ರದೇವರ ಪರವಾಗಿ ವಿಶೇಷವಾದಂತಹ ಜಪಾನುಷ್ಠಾನವನ್ನು ಈ ದಿವಸ ಮಾಡಿದಾಗ ಅವರಿಗೆ ಪುನಃ ದೇವಲೋಕ ಪ್ರಾಪ್ತಿ ಆಯಿತು ಅನ್ನುವಂತಹ ವಿಷಯವನ್ನು ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ತಿಳಿಸಿದ್ದಾರೆ, ಪುರಾಣಗಳಲ್ಲಿ ತಿಳಿಸಿದ್ದಾರೆ. ಆ ಕಾರಣದಿಂದ ಆನಂತರ ಆ ದೇವತೆಗಳಿಗೆ ಆ ಫಲ ದೀರ್ಘವಾಗಿ ಸಿಕ್ಕಿದ್ದರಿಂದ ಈ ದಿವಸಕ್ಕೆ ಅಕ್ಷಯ ತೃತೀಯ ಅನ್ನುವಂತಹ ಹೆಸರು ಬಂದಿದೆ ಅನ್ನೋ ಮಾತನ್ನು ಹೇಳ್ತಾರೆ. ಇನ್ನು ಈ ದಿವಸ ಏನನ್ನು ಆಚರಣೆ ಮಾಡಬೇಕು? ಸಾಮಾನ್ಯವಾಗಿ ಎಲ್ಲ ಹಬ್ಬಗಳಿಗೂ ಮಾಡಬಹುದಾದಂಥ ಒಂದು ಸಾಮಾನ್ಯ ವಿಷಯವನ್ನು ಹೇಳ್ತಾರೆ. ಸ್ನಾನ, ಅಭ್ಯಂಗ ಸ್ನಾನವನ್ನು ಎಲ್ಲ ಹಬ್ಬಗಳಲ್ಲೂ ಮಾಡಬೇಕು. ಇದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ, ಅದು ಈ ದಿವಸವೂ ಮಾಡಬಹುದು. ಆದರೆ ವಿಶೇಷ ಅಂತಂದರೆ ಇದು ವೈಶಾಖ ಮಾಸದಲ್ಲಿ ಬಂದಿರುತ್ತದೆ. ಚೈತ್ರ ಮಾಸದ ಹುಣ್ಣಿಮೆಯಿಂದ ಆರಂಭ ಮಾಡಿ ವೈಶಾಖ ಮಾಸದ ಹುಣ್ಣಿಮೆಯವರೆಗೆ ವೈಶಾಖ ಸ್ನಾನ ಅಂತ ಕರೆದಿದ್ದಾರೆ. ಆಮಾ ಕಾವೈ ಕೋನಸ್ನಾತಃ ಅಂಥೇಳಿ ಆಷಾಢ ಮಾಘ ಕಾರ್ತೀಕ ವೈಶಾಖ ಸ್ನಾನಗಳಿಗೆ ವಿಶೇಷವಾದ ಮಹತ್ವ. ಅದರಲ್ಲೂ ಕೂಡ ವೈಶಾಖ ಮಾಸದ ಸ್ನಾನದಿಂದ ಪಾಪಗಳ ಕೊನೆ ಅನ್ನುವಂತಹ ಮಾತುಗಳು ಬಂದಿರೋದರಿಂದ ವೈಶಾಖ ಸ್ನಾನಕ್ಕೆ ಬಹಳ ಮಹತ್ವವಿದೆ. ಇಡೀ ವೈಶಾಖ ಮಾಸ ಮಾಡಬೇಕು. ಅದರಲ್ಲಿ ಇಂತಹ ಹಬ್ಬದ ದಿವಸಗಳಲ್ಲಿ ವಿಶೇಷವಾಗಿ ಬೆಳಿಗ್ಗೆ ಬೇಗ ಎದ್ದು ಎಣ್ಣೆ ಪೂಸಿ ವೈಶಾಖ ಸ್ನಾನವನ್ನು ಸಂಕಲ್ಪಪೂರ್ವಕ ಮಾಡಬೇಕು. ಮಾಸ ನಿಯಾಮಕ ಮಧುಸೂದನನಾಗಿದ್ದಾನೆ, ಅವನ ಪ್ರೀತ್ಯರ್ಥವಾಗಿ ನಾನು ವೈಶಾಖ ಸ್ನಾನವನ್ನು ಮಾಡ್ತೇನೆ ಅಂತ ಪ್ರಾರ್ಥನೆ ಮಾಡಿ ಆ ಬೆಳಗನ್ನು ಶುರು ಮಾಡಿ, ವೈಶಾಖ ಮಾಸದಲ್ಲಿ ತುಂಬ ಬಿಸಿ ಇರ್ತದೆ. ಅದರ ಪರಿಹಾರಕ್ಕೆ ದೇವರಿಗೂ ಕೂಡ ನಮ್ಮಲ್ಲಿರ್ತಕ್ಕಂತಹ ವಿಗ್ರಹಗಳಿಗೆ, ಗುರುಗಳ ಮೂರ್ತಿಗಳಿಗೆ, ವೃಂದಾವನಗಳಿಗೆ ವಿಶೇಷವಾದಂತಹ ಗಂಧಲೇಪನವನ್ನು ಮಾಡತಕ್ಕಂತಹ ಪರಂಪರೆ ಅದು ಪುರಾಣಗಳಲ್ಲಿ ಹೇಳಿದ್ದಾರೆ. ನಮ್ಮ ಪರಂಪರೆಯಲ್ಲಿಯೂ ಕೂಡ ಆ ದಿವಸ ವೃಂದಾವನಗಳಿಗೆ ವಿಶೇಷವಾದ ಗಂಧಲೇಪನವನ್ನು ಮಾಡ್ತಾರೆ. ಇದು ಯಾಕೆ ಅಂತಂದರೆ ತಮ್ ಯಥಾ ಯಥಾ ಉಪಾಸತೆ ತಥೈವ ಭವತಿ ಅಂತ ಒಂದು ಶಾಸ್ತ್ರದ ಬಹಳ ಮುಖ್ಯವಾದಂಥ ನಿಯಮ. ನಮಗೇನು ಬೇಕೋ ಜೀವನದಲ್ಲಿ ಅದನ್ನು ಬಿಂಬನಾದಂತಹ ಭಗವಂತನಲ್ಲಿ ಮಾಡಬೇಕು. ಅದರ ಪ್ರತಿಫಲನವಾಗಿ ನಮ್ಮ ಜೀವನದಲ್ಲೂ ಅದು ಉಂಟಾಗ್ತದೆ. ಬೇಸಿಗೆಯ ಬಿಸಿ ಹೋಗಬೇಕು, ಭಗವಂತನಿಗೆ ಗಂಧವನ್ನು ಪೂಸಿದರೆ ಆಗ ನಮಗೂ ಅದರ ಫಲ ಸಿಗುತ್ತೆ. ಹಾಗೆ ಬೇಸಿಗೆಯಲ್ಲಿ ದೇಹಕ್ಕೆ ಏನು ಅನುಕೂಲವಾದಂಥದ್ದು ಅಂಥದ್ದನ್ನು ದೇವರಿಗೂ ನೈವೇದ್ಯ ಮಾಡಬೇಕು, ಎಲ್ಲರಿಗೂ ಹಂಚಬೇಕು. ಅದರಿಂದ ಆ ಬೇಸಿಗೆಯ ಆಹಾರ ಅಂತೇನಿದೆ ಅದರಲ್ಲಿ ಪಾನಕ, ಕೋಸಂಬರಿ ಇಂಥ ಪದಾರ್ಥಗಳಿಗೆ ವಿಶೇಷವಾದಂಥ ಒತ್ತು. ಚಳಿಗಾಲದಲ್ಲಿ ಮಾಡಿದಂತೆ ತುಂಬ ಗಟ್ಟಿಯಾದಂತಹ ಹುಗ್ಗಿ ಇಂಥ ಪದಾರ್ಥಗಳನ್ನು ಬೇಸಿಗೆಯಲ್ಲಿ ಮಾಡಲಿಕ್ಕೆ ಹೇಳಿಲ್ಲ. ಇಡೀ ಪ್ರಪಂಚದಲ್ಲಿ ಋತುಮಾನಕ್ಕೆ ತಕ್ಕಂತೆ ಆಹಾರ ಪದ್ಧತಿಯನ್ನು ಹೇಳಿದಂತಹ ಏಕೈಕ ನಾಡು ಭಾರತ. ಆಯುರ್ವೇದ ಗ್ರಂಥಗಳಲ್ಲಿ ಆಯಾಯ ಋತು ಆ ಕಾಲದಲ್ಲಿರತಕ್ಕಂಥ ಹವಾಮಾನಕ್ಕೆ ತಕ್ಕಂತೆ ಆಹಾರವನ್ನು ಸ್ವೀಕರಿಸಬೇಕು. ಚಳಿಗಾಲದಲ್ಲಿ ಬಹಳ ಥಂಡಿ ಇರ್ತದೆ, ದೇಹಕ್ಕೆ ಶಾಖ ಬೇಕು, ಆದ್ದರಿಂದ ಗಟ್ಟಿಯಾದಂತಹ ಆಹಾರ. ಆದರೆ ವೈಶಾಖ ಮಾಸ ಅದು ಬೇಸಿಗೆಗಾಲ, ತಂಪು ಬೇಕು, ಅದಕ್ಕೆ ಆಗ ತಂಪಿನ ಪದಾರ್ಥಗಳು ಹೆಚ್ಚು. ಬಹಳ ಗಟ್ಟಿಯಾದ ಆಹಾರವನ್ನು ಸ್ವೀಕಾರ ಮಾಡಬಾರದು. ಆ ಸಂದರ್ಭದಲ್ಲಿ ಒಳ್ಳೆಯ ಮಜ್ಜಿಗೆ, ಒಳ್ಳೆಯ ಪಾನಕ, ಕೋಸಂಬರಿ ಮತ್ತು ಲಘುವಾದಂಥ ಆಹಾರಗಳನ್ನೇ ನೈವೇದ್ಯ ಮಾಡಬೇಕು, ಅದನ್ನೇ ಹಂಚಬೇಕು. ಹೀಗೆ ಒಂದು ಕಡೆ ಸ್ನಾನ, ಅನಂತರ ಆ ಕಾಲಕ್ಕೆ ತಕ್ಕಂತಹ ಪೂಜಾ, ಆ ಕಾಲಕ್ಕೆ ತಕ್ಕಂತಹ ಮಾನ. ಸ್ನಾನ,
ಮಾನ ಅಂದರೆ ಪೂಜಾ, ಕೊನೆಗೆ ದಾನ. 4 ಜನರಿಗೆ ಅದನ್ನು ಹಂಚತಕ್ಕಂಥದ್ದು, ಯೋಗ್ಯರಿಗೆ, ಜ್ಞಾನಿಗಳಿಗೆ, ಬಂಧು ಮಿತ್ರರಿಗೆ ಈ ಕೋಸಂಬರಿ, ಪಾನಕ ಇದನ್ನೆಲ್ಲ ಹಂಚತಕ್ಕಂಥದ್ದು. ಇದು ಸ್ನಾನ, ದಾನ, ಮಾನ ಇವುಗಳು ಎಲ್ಲ ಹಬ್ಬಗಳಿಗೂ ಸಂಬಂಧಪಟ್ಟಿದ್ದು ಈ ಸಂದರ್ಭದಲ್ಲೂ ಮಾಡಬೇಕು.